ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರ ಆತ್ಮೀಯರೇ. ಚಂದ್ರನಾಥ್ ರಥ್ ಈ ಹೆಸರು ಕೇಳಿದ ತಕ್ಷಣ ನಿಮಗೆ ಸಡನ್ ಲೈಕ್ ಫ್ಲ್ಯಾಶ್ ಆಗಿರ್ಬೋದು. ಸುವೇಂದು ಅಧಿಕಾರಿ ಕಣ್ಣು ಬರ್ಬೋದು. ಈ ಸುವೇಂದು ಅಧಿಕಾರಿ ಯಾರು ಅಂತಂದ್ರೆ ಒಂದು ಕಾಲದ ಮಮತಾ ಬ್ಯಾನರ್ಜಿಯ ರೈಟ್ ಹ್ಯಾಂಡ್, ಪೂರ್ತಿ ಕಸುವ ಶಕ್ತಿ ಎಲ್ಲ ಬೆಂಬಲಿಗ. ಇವತ್ತು ಪ್ರಬಲ ವಿರೋಧಿ ಮಮತಾ ಬ್ಯಾನರ್ಜಿ, ಇವತ್ತು ಮುಖ್ಯಮಂತ್ರಿ ಹೊರಟಂಥ ವೆಸ್ಟ್ ಬೆಂಗಾಲದ ವ್ಯಕ್ತಿ. ಈ ಸುವೇಂದು ಅಧಿಕಾರಿಯ PA ಪರ್ಸನಲ್ ಅಸಿಸ್ಟೆಂಟ್ ಈ ಚಂದ್ರನಾಥ್ ರಥ್ 41 ವರ್ಷ. ಪಾಪ ಆತನ ಕೊಲೆ ಆಗ್ಯದ. ಸಹಜವಾಗಿ ಅನ್ನಿಸ್ತದ ಇದು TMC ಅಥವಾ ಇವರು ಇರ್ಷೇದವರು ಪ್ರೀ ಪ್ಯಾನಲ್ ಮಾಡಿದ್ದು. ಇದ್ರ ಹಿಂದೆ TMC ಪಕ್ಷವಾದ ಜೊತೆಗೆ ಅಭಿಷೇಕ್ ಬ್ಯಾನರ್ಜಿ ಇದ್ದರೂ ಇರ್ಬೋದು ಅನ್ನುವಂಥ ಆರೋಪಗಳು ಈಗಾಗಲೇ ಗೋಧಿ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾಯಿದೆ. ಇವತ್ತು ಹತ್ಯೆ ಆಗಿದ್ದು ಚಂದ್ರನಾಥ್ ರಥ್ ಯಾವ ಕಾರಣಕ್ಕಾಗಿರ್ಬೋದು ಗೊತ್ತಿಲ್ಲ. ಒಂದು ವೇಳೆ ಮಮತಾ ಬ್ಯಾನರ್ಜಿನ ಮಾಡಿದ್ರೆ ಅಥವಾ ಮಾಡಿಸಿದ್ರೆ ಚಂದ್ರನಾಥ್ ರಥ್ನ ಹತ್ಯೆ ಮಾಡಿಸಿ ಸಿಗೋ ಲಾಭ ಏನು ಅವ್ರಿಗೆ ಅನ್ನುವಂಥದ್ದು. ಇನ್ನೊಂದು ಹೌದು, ಮಮತಾ ಬ್ಯಾನರ್ಜಿ ಹುಂಬ ಪ್ರತಿಭಟನಾಕಾರ್ತಿ, ಹೋರಾಟಗಾರ್ತಿ, ಆದರೆ ಕೊಲೆಗಾರ್ತಿ ಅನ್ನೋದು ಇಲ್ಲಿವರೆಗೆ ಸಿಕ್ಕಿಲ್ಲ. ಮತ್ತು ಮೂಲತಃ ಒಂದು ಹಿಂಸೆಯಲ್ಲಿ ನಂಬಿಕೆಟ್ಟಂಥ ಕಮ್ಯುನಿಸ್ಟ್ರು ಗುಂಡಾಯಿಸಮನ್ನು, ಹೌದು ಅವ್ರು ಕಮ್ಯುನಿಸಮ್ ಬಗ್ಗೆ ನಮ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲಂತಲ್ಲ, ಆದರೆ ಅದನ್ನು ಫಾಲೋ ಮಾಡುವಂಥ ಕಮ್ಯುನಿಸ್ಟ್ರು ವೆಸ್ಟ್ ಬೆಂಗಾಲದಲ್ಲೇ ಮತ್ತು ಈ ಕೇರಳದಲ್ಲಿ ಕಡಿಮೆ ಎಜುಕೇಷನ್ ಚಲೋ ಅದ, ಆದರೆ ವೆಸ್ಟ್ ಬೆಂಗಾಲದಲ್ಲೇ ಒಂದು ರೀತಿ ಗುಂಡಾಯಿಸಮ್ ಬೆಳೆಸ್ಕೊಂಡ್ಬಂದರು. ಅದನ್ನು ಹಣಿ ಸಲುವಾಗಿ ಹೋರಾಟಕ್ಕೆ ಇಳಿದಂಥ TMCಯ ಮಮತಾ ಬ್ಯಾನರ್ಜಿಯವರು ವಿಶೇಷವಾಗಿ ಅವರು ಅದ ಹಾದಿಯಲ್ಲಿ ಹೋದರು ಅನ್ನೋದು ನಾವು ಗಮನಿಸ್ಬೇಕಾಗಿದೆ. ಹಾಗಂತೇಳಿ ಕೊಲೆಗಾರರು ಅಂತಲ್ಲ, ಚಿಕ್ಕಾಟ ಆಗಿದೆ TMC ಮತ್ತು ಕಮ್ಯುನಿಸ್ಟ್ ಮಧ್ಯದಲ್ಲೇ. ಈಗೂ ಚಿಕ್ಕಾಟ ಆಗ್ತದೆ, ಹಿಂದೂ ಮುಸ್ಲಿಂ ನೆಲಗಟ್ಟಿನಲ್ಲೋ ಮತ್ತೆ ನೆಲಗಟ್ಟಿನಲ್ಲೋ BJP ಜೊತೆಗೆ. ಇವೆಲ್ಲ ಇದ್ದಾಗ ಈ ಚಂದ್ರಕಾಂತ್ ರಥ್ನ ಕೊಲಿಸೋದ್ರಿಂದ ಬರೋ ಅವರಿಗೆ ಲಾಭ. ಒಂದು ಮಾಡಿಸ್ಬೇಕಾದ್ರೆ ಸುವೇಂದು ಅಧಿಕಾರಿ ಮಾಡಿಸ್ಬೋದಾಗಿತ್ತಲ್ಲ, ಯಾಕಂದ್ರೆ ನೇರ ಪ್ರತಿಸ್ಪರ್ಧಿ ನೆಕ್ಸ್ಟ್ ಮುಖ್ಯಮಂತ್ರಿ ಆಗೋದಕ್ಕೆ ಹೊರಟಂಥವ್ರು ಅವ್ರಿಗಿಲ್ಲ. ಆದರೆ ಅವರ ಬರಗೈ ಬಂಟ ಚಂದ್ರನಾಥ್ ರಥ್ ಇವರನ್ನು ಕೊಲೆ ಮಾಡಿಸ್ಬೇಕು ಹೊಂಟಿರ್ಬೋದಾ? ಇದ್ರೂ ಇರ್ಬೋದಿಲ್ಲ ಅಂತ ನಾವು ಹೇಳೋದಿಲ್ಲ. ಯಾಕಂದರೆ ಕಾಣದ ಕನ್ನ ಕೇಳಿದ್ವಿ. ಈಗ ಅದನ್ನು ಆರೋಪ ಮಾಡೋದಕ್ಕೆ ಬರೋದಿಲ್ಲ. ಇವ್ರು ಮಾಡಿದಾರಪ್ಪ, ಇವ್ರು ಮಾಡಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತನಿಖೆ ಆಗಬೇಕು.